2017ರಲ್ಲಿ ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿತ್ತು. ಆದರೆ ಇದೀಗ ಮತ್ತೊಮ್ಮೆ ಇದಕ್ಕೆ ಅಧಿಕೃತ ಚಾಲನೆ ಸಿಗ್ತಾ ಇದೆ. ಹಿಂದೂ ಧರ್ಮದಿಂದ ದೂರ ಹೋಗಿ ಪ್ರತ್ಯೇಕ ಧರ್ಮಕ್ಕಾಗಿ ಈಗ ಒಕ್ಕೊರಲ ಒಂದು ಮನವಿ ಅಥವಾ ಒಂದು ಧ್ವನಿ ಹೊರಬರ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ನಾವೆಲ್ಲ ಹಿಂದೂಗಳೇ. ಲಿಂಗಾಯತರಿಗೆ ಮೀಸಲಾತಿ ಸೌಲಭ್ಯ ದೊರೆಯಲು ನಿರಂತರ ಜಾಗೃತಿ ಮುಂದುವರಿಸುವುದು. ಇದಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ. ನೀವು ಕೇವಲ ಬಸವಣ್ಣನ ಒಂದು ನಕ್ಸಲೇ ನಾಯಕನಾಗಿ ಮಾಡ್ತಾ ಇದ್ರು. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು. ಈ ಮಠಾಧಿಪತಿಗಳ ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕು, ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕು. ಇವ್ರು ಕೆಲವೊಂದು ನಕ್ಸಲೈಟ್ ಸ್ವಾಮಿಗಳು ಈ ಶ್ರೀ ಗುರು ಬಸವಲಿಂಗಾಯನಕ್ಕೆ ಬಂದಾರೆ. ನಮ್ಮ ಶತ್ರುಗಳನ್ನ ನಮ್ಮ ಭುಜದ ಮೇಲೆ ಇಟ್ಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದ್ರೆ ಅದು ಯಶಸ್ವಿ ಕಾಣಿಸೋದಿಲ್ಲ. ಹಿಂದೂ ಧರ್ಮ ಒಡೆಯುವಂತ ಒಂದು ತಂಡ ಏನಿದೆ ಸಿದ್ದರಾಮಯ್ಯ ತಂಡ, ಅದು ಮಾಡ್ತಿರುವಂತ ಕೆಟ್ಟ ಕೆಲಸ. ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವುದನ್ನು ಕೂಡ ನಾವು ಹೋಗೋದು ಬೇಡ. ಬಸವ ಭಾರತ ಆಗಬೇಕು, ಬಸವ ಸಂಸ್ಕೃತಿ ಆಗಬೇಕು. ಲಿಂಗಾಯತ ಪ್ರತ್ಯೇಕ ಧರ್ಮದ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಯಬೇಕೆಂಬ ಸಲಹೆಗಳು ಮೊಳಗಿವೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನ 2025ರ ಸಮಾರೋಪ ಸಮಾರಂಭದಲ್ಲಿ 350ಕ್ಕೂ ಹೆಚ್ಚು ಲಿಂಗಾಯತ ಮಠಾಧೀಶರು ಒಗ್ಗೂಡಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಹಳೆ ಮೊಳಗಿಸಿದ್ದಾರೆ. ಈ ಮಠಾಧಿಪತಿಗಳ ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕು, ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕು. ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಭಾಲ್ಕಿಯ ಬಸವಲಿಂಗ ಪಟ್ಟದೇವರು, ಬೈಲೂರು ನಿಷ್ಕಲ ಮಂಟಪ ನಿಜಗುಣಾನಂದ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸೇರಿದಂತೆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಬೆಂಬಲಿಸುವ ಮಠಾಧಿಪತಿಗಳು ಒಕ್ಕೊರಲಿನಿಂದ ನಿರ್ಣಯ ಕೈಗೊಂಡಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡುವುದು, ಲಿಂಗಾಯತರೆಲ್ಲರೂ ಇಷ್ಟಲಿಂಗ ಧಾರಣೆ ಮಾಡುವುದು, ಶರಣ ಸಂಸ್ಕೃತಿ ಆಚರಣೆ ಅನುಸರಿಸಬೇಕು, ಲಿಂಗಾಯತ ಧರ್ಮ ಕನ್ನಡದ ಧರ್ಮ, ಧರ್ಮಕ್ಕಿಂತ ದೇಶ ಮೊದಲು, ದೇಶದ ಐಕ್ಯತೆಗೆ ಶ್ರಮಿಸಬೇಕು ಹಾಗೂ ಒಳ ಪಂಗಡಗಳ ಭೇದ ತೊರೆದು ಉಪಜಾತಿಗಳ ಜೊತೆ ಸಂಬಂಧ ಬೆಳೆಸಬೇಕು ಎಂಬ ನಿರ್ಣಯಗಳನ್ನ ಸಮಾವೇಶದಲ್ಲಿ ಮಾಡಲಾಗಿದೆ. ನಾವೆಲ್ಲ ಹಿಂದೂಗಳೇ. ಬೌದ್ಧ, ಜೈನ, ಸಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು, ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು. ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದ ನಿಜಗುಣಾನಂದ ಧರ್ಮ ಸಹಿತ ಕಲ್ಯಾಣ ರಾಜ್ಯ ಮಾಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿ ಎಚ್.ಎಸ್. ನಾಗಮೋಹನ್ ದಾಸ್ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಇದಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ. ನಿಜವಾಗಿಯೂ ಸಹ ನಾವು ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ನೀವು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಈ ಮಠಾಧಿಪತಿಗಳ ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕು, ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಸಲ ಮಂಡಿಸಬೇಕು. ಲಿಂಗಾಯತ ಧರ್ಮನ ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಘೋಷಿಸಬೇಕು ಅಂತ ಮನವಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತಿದ್ದೇನೆ. ಎಲ್ಲಿಯವರೆಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲ ಅಲ್ಲಿಯವರೆಗೂ ಹೋರಾಟ ಮುಂದುವರಿಬೇಕು. ನಮ್ಮ ಶತ್ರುಗಳನ್ನ ನಮ್ಮ ಭುಜದ ಮೇಲೆ ಇಟ್ಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದ್ರೆ ಅದು ಯಶಸ್ವಿ ಕಾಣಿಸೋದಿಲ್ಲ. ನಮ್ಮ ಲಿಂಗಾಯತ ಧರ್ಮ ಏನಿದೆ, ಬಸವ ಧರ್ಮ ಏನಿದೆ, ಅದನ್ನು ಪ್ರತಿಪಾದಿಸೋಣ. ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವುದನ್ನು ಕೂಡ ನಾವು ಹೋಗೋದು ಬೇಡ. ಇನ್ನು ಬಸವ ಸಂಸ್ಕೃತಿ ಅಭಿಯಾನ ಶುರುವಾದಾಗ ಬಹುದೊಡ್ಡ ಗೊಂದಲ ಸಮುದಾಯದಲ್ಲೇ ಎದ್ದಿತ್ತು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಭಿಯಾನದಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ವೀರಶೈವ ಪಂಚಪೀಠಗಳ ಮಠಾಧೀಶರು ದೂರವೇ ಉಳಿದಿದ್ದಾರೆ. ಅಷ್ಟೇ ಅಲ್ಲ, ಇಂದಿನ ಮಠಾಧೀಶರ ವೇದಿಕೆಯಲ್ಲಿ ಮಿಂಚಿದ್ದು ಸಚಿವ ಎಂಬಿ ಪಾಟೀಲ್. ಎಂಬಿ ಪಾಟೀಲ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಠಾಧೀಶರ ಒಕ್ಕೂಟದಿಂದ ಸನ್ಮಾನ ಮಾಡುವ ಮೂಲಕ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚಿಗೆ ಮತ್ತಷ್ಟು ಪ್ರಜ್ವಲಿಸುವ ಸಂದೇಶ ರವಾನಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ 2017ರ ಘಟನೆಗಳನ್ನ ನೆನಪಿಸಿಕೊಳ್ಳದೆ ಹೋದರೂ ಕೂಡ ಪರೋಕ್ಷವಾಗಿ ಬಸವಾದಿ ಶರಣರ ಇಚ್ಛೆಗೆ ಅನುಸಾರವಾಗಿಯೇ ತಾನು ನಡೆದುಕೊಳ್ಳುತ್ತೇನೆ ಎಂಬ ಸಂದೇಶ ರವಾನಿಸಿದ್ದಾರೆ.
ಜಡತ್ವದಿಂದ ಕೂಡ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು. ಆದ್ರೆ ಈ ಸಮಾವೇಶಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಬಸವಣ್ಣನನ್ನ ನಕ್ಸಲಿ ನಾಯಕ ಮಾಡ್ತಿದ್ದಾರೆ, ಜೊತೆಗೆ ಸ್ವಾಮೀಜಿಗಳನ್ನ ನಕ್ಸಲರು ಅಂತ ಕರೆದಿದ್ದಾರೆ. ನೀವು ಕೇವಲ ಬಸವಣ್ಣನ ಒಂದು ನಕ್ಸಲೇ ನಾಯಕನಾಗಿ ಮಾಡ್ತಾ ಇದ್ರು ಹೊರತು ಇವು ಕೆಲವೊಂದು ನಕ್ಸಲೈಟ್ ಸ್ವಾಮಿಗಳು ಓಂ ಶ್ರೀ ಗುರು ಬಸವಲಿಂಗಾಯನ ಮತ್ತು ಕರಿತಿದ್ವಿ ನಾವು. ಈ ಶ್ರೀ ಗುರು ಬಸವಲಿಂಗಾಯನಕ್ಕೆ ಬಂದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರೀ ಬಸವಲಿಂಗ ಅಂದರೆ ಇವರು ಹಿಂದೂ ಧರ್ಮ ಒಡೆಯುವಂಥ ಒಂದು ತಂಡ ಏನಿದೆ ಸಿದ್ದರಾಮಯ್ಯ ತಂಡ, ಅದು ಮಾಡ್ತಿರೋಂಥ ಕೆಟ್ಟ ಕೆಲಸ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಸವ ಸಂಸ್ಕೃತಿ ಅಭಿಯಾನದಿಂದ ಸಚಿವ ಈಶ್ವರ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ದೂರವೇ ಉಳಿದಿದ್ದಾರೆ. ಈ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಇರುವ ಒಡಕು ಹೊರಬಿದ್ದಂತೆಯೂ ಆಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.